ಅದು ನೋಡಿ, ಅದು ರಾಜ್ಯ ಸರ್ಕಾರ ಮಾಡಬೇಕು. ನಾನಿದ್ದಾಗ ಆಗಿರೋದಲ್ಲ. ನಾನು ಮುಖ್ಯಮಂತ್ರಿ ಇದ್ದಾಗಲೂ ಆಗಿಲ್ಲ, ಈಗಲೂ ಆಗಿಲ್ಲ. ಅದನ್ನು ನಾನು 2006ರಲ್ಲೇ ಫೈಂಡ್ ಔಟ್ ಮಾಡಿ ಹೇಳಿದ್ದೀನಿ, ತನಿಖೆ ಆಗಬೇಕು ಅಂತ ಹೇಳಿ. ಫರ್ದರ್ ಯಾವುದು ರಿಜಿಸ್ಟ್ರೇಷನಲ್ಲಿ ಮಾಡಬಾರ್ದು ಅಂತ ಹೇಳಿದ್ದೀವಿ ಆಗಲೇ. ಜನ ಬೇರೆ ಯಾರೋ ಮಾತಾಡಿಸ್ತಿರ್ಬೇಕು. ಅವತ್ತಿಂದಲೂ ಅದೇ ಆಗಿರೋದು. ಅವರು ಅರಣ್ಯ ಇಲಾಖೆ ಸಚಿವರಾದ ಮೇಲೆ ನಿಜವಾದ ಅರಣ್ಯ ಪ್ರದೇಶ ಬಿಡ್ಸೋಕೆ ಹೋಗಿಲ್ಲ. ಬರೀ HMT QS ಬರೀ ಇದರಲ್ಲೇ ಅವರೇ. ಎಷ್ಟು ಪ್ರದೇಶ ಬಿಡಿಸಿದಿರಿ? ಎಷ್ಟು ಅರಣ್ಯ ಪ್ರದೇಶ? ಜಕ್ಕೂರ್ಗೆ ಹೋಗಿ ನೋಡಿದ್ದೀರಾ? ಜಕ್ಕೂರ್ ಪ್ಲಾಂಟೇಶನ್ ಏನಾಗಿದೆ? ಏನೇನು ರೆಕಾರ್ಡ್ಗಳು ತಿದ್ರು? ಯಾರ್ಯಾರಲ್ಲವ್ರೀಗ ಅಲ್ಲಿ ಜಕ್ಕೂರ್ ಪ್ಲಾಂಟೇಶನಲ್ಲಿ? ಈಗ ಕಾಡ್ಗೋಡಿ ಪ್ಲಾಂಟೇಶನ್ 600 ಎಕರೆನೋ 700 ಎಕರೆನೋ ಏನಾಗಿದೆ ಇವತ್ತದು? ಏನಾದ್ರು ಬಿಡಿಸಿದ್ದೀರಾ? NMDC ಅವರು ಹಿಂದೆ ಹೌದು ಮೈನಿಂಗ್ ಏರಿಯಾ ಅವರ ಸುಪರ್ದಿಲಿದೆ, ಮೈನಿಂಗ್ ತಗೊಂಡಿದ್ದಾರೆ. ದೇಶದ ಹಲವಾರು ಪ್ರದೇಶದಲ್ಲಿ NMDCಯಿಂದ ಮೈನಿಂಗ್ ಎಕ್ಸ್ಟ್ರಾಕ್ಷನ್ ಆಗ್ತಿದೆ. ನಾಟ್ ಓನ್ಲಿ ಇಂಡಿಯಾ, ಈವನ್ ಅಬ್ರಾಡಲ್ಲೂ ಇದೆ ಆ್ಯಕ್ಟಿವಿಟೀಸು NMDCಯಿಂದ. ಇಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಸಹ ಬಳ್ಳಾರಿ ಡಿಸ್ಟಿಕ್ನಲ್ಲಿ ಒಂದು 2-2.5 ಸಾವಿರ ಎಕರೆ ಲ್ಯಾಂಡ್ ಇದೆ. ನಾನು ಸಹ ಹಲವಾರು ಇಂಡಸ್ಟ್ರೀಸ್ ಆಗ್ತಕ್ಕಂಥವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಬನ್ನಿ ನಮ್ಮ ರಾಜ್ಯದಲ್ಲೂ ಒಂದು ಉಕ್ಕಿನ ಕಾರ್ಖಾನೆ ಮಾಡಲಿಕ್ಕೆ ಬೆಂಬಲ ಕೊಡಿ ಅಂತ ಹೇಳಿ, ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳಿ. ಇಲ್ಲ, ಅದೆಲ್ಲ ಇದರಲ್ಲಿ ಚಂಬಲ್ ನೀರು ಬಿಡ್ತಾವ್ರೀಗ. ಇದು ಹೇಳೋರಲ್ಲ, ಬಿಡಿ ಅಧಿಕಾರಿಗಳು ಹೇಳೋರಲ್ಲ. 10 ಕೋಟಿ ಅಲ್ಲ, ಮೋರ್ ದೆನ್ 60 to 70 crores ಆಗಿದೆ. ಅದು ಯಾರೋ ಬಹುಶಃ ಭತ್ತ ನಾಟಿ ಮಾಡೋರನ್ನ ಕರ್ಕೊಂಬಂದವ್ರೆ, ಮರ ನೆಡೋರನ್ನ ಕರ್ಕೊಂಬಂದಿಲ್ಲ. ಭತ್ತ ನಾಟಿ ಮಾಡೋರನ್ನ ಕರ್ಕೊಂಬಂದು ಗಿನ್ನಿಸ್ ರೆಕಾರ್ಡ್ ಮಾಡವ್ರೆ. ಏನು ಹೇಳಿ? ನಾನು ಅವ್ರ ಕೈಯಲ್ಲಿ ಹೇಳಿಸ್ಕೋಬೇಕು. VSLನ ಪುನಶ್ಚೇತನಗೊಳಿಸಿ ಅಂತಿಲ್ಲ, ಅವ್ರ ಕೈಯಲ್ಲಿ ಹೇಳಿಸ್ಕೋಬೇಕಾಗಿದೆಯಾ? ಅವ್ರ ಕೈಯಲ್ಲಿ ಹೇಳಿಸ್ಕೊಂಡು ನಾನು ಮಾಡಬೇಕಾಗಿಲ್ಲ. ನಾನು ಏನು ಕೆಲಸ ಮಾಡಬೇಕು ಮಾಡ್ತಾಯಿದ್ದೀನಿ. ಅದೆಲ್ಲ ಪ್ರಚಾರ ಮಾಡ್ಕೊಳಕ್ಕೆ ಹೋಗಿಲ್ಲ. ದಿನ ಫುಲ್ ಪೇಜ್ ಆರ್ಟಿಕಲ್ ಬರೆಸ್ಕೊಂಡು ಏನು ನಾನು ಮಾಡೋಕ್ಕೋಗಿಲ್ಲ. ಅದು ಎಳ್ಳು ನೀರು ಬಿಡಕ್ಕೆ ಹೊರಟವ್ರೆ. 4,500 ಬಸ್ ಬಗ್ಗೆನೂ ದಿನ ಖ್ಯಾತೆ ನಡೀತಿದೆಯಲ್ಲ, ಯಾಕೆ? ಈಗ ಬೇರೆ ರಾಜ್ಯದವರು ಯಾಕೆ ಡಿಮ್ಯಾಂಡ್ ಇದೆ ಬಸ್ಗಳು ಕೊಡಿ ಅಂತ ಹೇಳಿ? ಇಲ್ಲಿ ಯಾಕೆ ಆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡವ್ರೆ? ಈವನ್ ಬ್ಯಾಟ್ರಿ ಚಾರ್ಜಿಂಗ್ ಇದರಲ್ಲೂ 2,000 ಕೋಟಿಲಿ 500 ಕೋಟಿ ರಿಲೀಸ್ ಆದರೆ ಅದರಲ್ಲಿ 120 ಕೋಟಿ ಕರ್ನಾಟಕಕ್ಕೆ ಕೊಟ್ಟಿದ್ದೀನಿ ಇಲಾಖೆಯಿಂದ. ನಮ್ಮದು ಉಪಯೋಗ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಬಹುಶಃ ಯಾವ ಕಾರಣಕ್ಕೆ ಇಷ್ಟೆಲ್ಲ ಪಾಪ ಒದ್ದಾಡ್ತಾರೋ ಗೊತ್ತಿಲ್ಲ, ಬೇಡ ಅಂತೇಳಿ. ಅದು ಇಲ್ಲಿದ್ದ ಇನ್ನೂ ಇವತ್ತಿನವರಿಗೆ ಕನ್ಕರೆನ್ಸ್ ಕೊಟ್ಟು ಇಲ್ಲ ಹೋಗಲಿ, ಅವ್ರಿಗೆ ಏನು ಸಮಸ್ಯೆ ಇದೆ ಬಂದು ಚರ್ಚೆ ಮಾಡೋಕ್ಕೂ ತಯಾರಾಗಿಲ್ಲ. ಈಗ ಬೇರೆ ರಾಜ್ಯದಲ್ಲಿ ಬಸ್ಗಳು ಓಡ್ತಾ ಇದ್ದಾವಲ್ಲ, ಎಲೆಕ್ಟ್ರಿಕ್ ಬಸ್ಗಳು, ದಿನ ಆಕ್ಸಿಡೆಂಟಾಗಿ ನಿಂತ್ಕೊಂಡವ. ಬೇರೆ ರಾಜ್ಯದಲ್ಲಿ ಯಾವ ರೀತಿ ಓಡ್ತಾ ಇದೆ ಆಗಿದ್ರೆ? ದೆಹಲಿನಲ್ಲಿ ಅಷ್ಟು ಬಸ್ಗಳು ಓಡ್ತಾ ಇದ್ದಾವಲ್ಲ, ದಿನ ಆಕ್ಸಿಡೆಂಟ್ ಆಗಿದೆಯಾ? ಓಲಿ ಏನು ಸಮಸ್ಯೆ ಬಗೆಹರಿಸಬೇಕು, ಎಲ್ಲಿ ಅದು ಏನು ಮಿಸ್ಟೇಕ್ ಇದೆ ಬಂದು ಚರ್ಚೆನಾದರೂ ಮಾಡಬೇಕಲ್ಲ. ಅದು ಮಾಡಲಿಲ್ಲ ಇವತ್ತಿನವರಿಗೆ. ಯಾವ ಸ್ವಾಭಿಮಾನ ಅವರಿಗೆ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.